ಹಾಯ್ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾವು ಈಗ ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಆ, ನಿನ್ನೆ ಯಾರು ನಿನ್ನೆ ಕೃಷಿ ಕೋಟಾಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರಿಗೆ ಕೃಷಿ ಕೋಟಾ ದಾಖಲೆಯನ್ನು ಅಪ್ಲೋಡ್ ಮಾಡೋದಕ್ಕೆ ಲಿಂಕ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ. ಏನು ಈ ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ಅಲ್ಲಿ ನೀವು ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಅನ್ನ ಹಾಕಿ ಆ, ಅಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಹಾಗೇನೆ ಇಲ್ಲಿ ಪ್ರವೇಶ ಟಿಕೆಟ್ ಅನ್ನ ಬಿಟ್ಟಿದ್ರು, ಅದನ್ನ ಕೂಡ ನಾನು ಮೊನ್ನೆ ವಿಡಿಯೋ ಮಾಡಿದ್ದೀನಿ. ಹಾಗೇನೆ ಸೊ ನಾವು ಇವಾಗ ಏನ್ ನೋಡೋಣ ಅಂತ ಹೇಳಿದ್ರೆ, ಏನು ಅಗ್ರಿಕಲ್ಚರ್ ಎಕ್ಸಾಮ್ ಇದೆಯಲ್ಲ, ಅದು ಯಾವತ್ತು ನಡೆಯುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ನೋಡೋಣ. ಸೊ ನೋಡ್ತಾ ಹೋದ್ರೆ ಇಲ್ಲಿ ನಿಮ್ಗೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿಂದ ಕೊಟ್ಟಿದ್ದಾರೆ. ಆ ಡೇಟ್ ಎಲ್ಲ ಕೂಡ ಲಾಸ್ಟ್ PDF ಅಲ್ಲಿ ಇರುತ್ತೆ. ನಾವು ನೋಡ್ತಾ ಹೋಗೋಣ. ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವು ಈಗ ಒಂದು ಲಿಂಕ್ ಅನ್ನ ಬಿಟ್ಟಿದ್ರಲ್ಲ, ನಾವು ನೋಡಿದ್ವಲ್ಲ ಈಗ ಏನು ಕೃಷಿ ಕೋಟದ ಅಡಿಯಲ್ಲಿ ದಾಖಲೆಯನ್ನ ಅಪ್ಲೋಡ್ ಮಾಡ್ಬೇಕಂತ ಹೇಳಿ. ಅದನ್ನ ಅಪ್ಲೈ ಮಾಡಿದ ತಕ್ಷಣ ನೀವು ಜನರಲ್ ಮತ್ತು ಇತರೆ ಕ್ಯಾಸ್ಟ್ ಇದ್ರೆ ₹1,200 ಮತ್ತು ಇಲ್ಲಿ ಕೊಟ್ಟಿದ್ದಾರೆ, ಅದರಂತೆ ನೀವು ಪೇ ಮಾಡಬೇಕಾಗುತ್ತೆ. ಹಾಗೇನೆ ಅಭ್ಯರ್ಥಿಗಳು ಮೂಲ ದಾಖಲೆಯನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡುವುದು. ಈ ಒಂದು 11 ಅಂತ ಹೇಳಿದ್ರೆ ನಿನ್ನೆ ಸಂಜೆ 4 ಗಂಟೆಯಿಂದ ಬಿಟ್ಟಿದ್ದಾರೆ. ದಿನಾಂಕ 21, ಇನ್ನೊಂದು 10 ದಿನ ಟೈಮ್ ಕೊಟ್ಟಿದ್ದಾರೆ. ಅದನ್ನ ಮಾಡಿದ ತಕ್ಷಣ ಅಲ್ಲಿ ವೆರಿಫೈ ಮಾಡಿ ನಂತರ ಯಾರ್ಯಾರು ಅರ್ಹ ವಿದ್ಯಾರ್ಥಿಗಳಿದಾರಲ್ಲ ಅವರ ಪಟ್ಟಿಯನ್ನ 25ಕ್ಕೆ ಪ್ರಕಟಿಸ್ತಾರೆ. ಅರ್ಹ ಅಭ್ಯರ್ಥಿಗಳಿಗೆ KE ಅಧಿಕೃತ ಜಾಲತಾಣದಲ್ಲಿ ಆಲ್ ಟಿಕೆಟ್ ಅನ್ನ ಕೂಡ ಬಿಡ್ತಾರಂತೆ. ಸೊ 26ರಿಂದ 29 ಬೆಳಗ್ಗೆ 7 ಗಂಟೆವರೆಗೆ ಟೈಮ್ ಇರುತ್ತೆ. ಎಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮು ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ, ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯ 17 ಕೇಂದ್ರಗಳಲ್ಲಿ 29/4/2026 ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭಿಸ್ತಾರಂತೆ. ಆದ್ದರಿಂದ ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಾರಲ್ಲ ಅವರು ಬೆಳಿಗ್ಗೆ 8 ಗಂಟೆಗೆ ಅಲ್ಲಿ ಹೋಗಿ ವರದಿ ಮಾಡ್ಕೋಬೇಕು. ಪ್ರಾಯೋಗಿಕ ಪರೀಕ್ಷೆಯ ಫಲಿತಾಂಶವನ್ನ 5/5/2026 ಅಂತ ಹೇಳಿದ್ರೆ ಸೋಮವಾರ ಬರುತ್ತೆ. ಮಂಗಳವಾರ ಬರುತ್ತೆ. ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಕಟಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಇದಾಗಿತ್ತು ಎಕ್ಸಾಮ್ನ ಟೈಮ್ ಟೇಬಲ್ನ ಡೀಟೇಲ್ಸ್. ಸೊ ಇನ್ನು ಎಕ್ಸಾಮ್ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ಅಪ್ಡೇಟ್ಸ್ ಬಂದ್ರೆ ತಿಳಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.